ನಮಸ್ಕಾರ ಸ್ನೇಹಿತರೆ, ನನ್ನ ಒಂದು ಘಟನೆ ನಡೀತು. ನಿಜವಲ್ಲೂ ಇನ್ನೂ ನಮ್ಮ ಹುಡುಗ ಹೇಳ್ತಾ ಇದ್ರೆ ಕಣ್ಣು ಕೆಟ್ಟದಂಗೈತೆ. ಯಾಕಂದ್ರೆ ಈ ತರ ಡೂಪ್ಲೆಕ್ಸ್ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಸೇಫ್ಟಿನ ನೋಡ್ಕೊಂಡು ಕೆಲಸ ಮಾಡಿ. ಸೇಫ್ಟಿ ಇಲ್ಲ ಅಂದ್ರೆ ದಯವಿಟ್ಟು ಕೆಲಸನೇ ಮಾಡಕ್ ಹೋಗ್ಬೇಡಿ. ಅದ್ರ ಜೊತೆಗೆ ಇಬ್ರು ನಿಂತ್ಕೊಂಡು ಕೆಲಸ ಮಾಡೋ ಜಾಗದಲ್ಲಿ ಒಬ್ರು ಎಲ್ಲ ನಿಂತ್ಕೊಂಡು ಕೆಲಸ ಮಾಡ್ಬಿಡಿ. ನೆನ್ನೆ ನನಗೂ ಎಲ್ಲ ಮೀಟಿಂಗ್ ಇತ್ತು ಅಂದ್ಬಿಟ್ಟು ಸಂಜೆ ಕೆಲಸಕ್ಕೆ ಹುಡುಗನ ಬಿಟ್ಬಿಟ್ಟು ಬೇರೆ ಕಡೆ ಹೋದೆ. ಆ ಟೈಮಲ್ಲಿ ನಮ್ಮ ಹುಡುಗ ಇನ್ನೊಂದು ಹುಡುಗ ಬೈಕ್ ತರಕಂತ ಹೋಗಿದ್ದಾನೆ. ಆ ಟೈಮಲ್ಲಿ ನಮ್ಮ ಹುಡುಗ ಅದು ಚೆನ್ನಾಗಿಲ್ಲದಲ್ಲ ಸ್ಟೂಲ್ ಹಾಕೊಂಡು ಕೆಲಸ ಮಾಡಕ್ ಹೋಗಿದ್ದಾನೆ. ಅದು ಸ್ಲಿಪ್ ಆಗಿ ಈ ತರ ಮುಂದೋಗಿ ನೋಡ್ತಾ ಇರ್ಬೋದು. ಚೆನ್ನಾಗಿಲ್ಲ, ಆಕ್ಚುಲಿ ಹೇಳ್ಬಿಟ್ಟು ಹೋಗಿದ್ದು. ಆದ್ರೂ ಏನಕ್ಕೆ ಎತ್ಕೊಂಡು ಮಾಡೋದು ಅಂದ್ಬಿಟ್ಟು ಈ ತರ ಆಗಿದೆ. ಫುಲ್ಲು ಬೆಂಡಾಗಿ ಈ ಕಾಲು ಕಟ್ಟಾಗಿ ನಮ್ಮ ಹುಡುಗ ಇಲ್ದಿದಾರಲ್ವಾ, ಹಿಂಗೆ ಮೂಮೆಂಟ್ ಅಲ್ಲಿ ಬಿದ್ದು ಕೊನೆ ಟೈಮಲ್ಲಿ ವಾಸ್ಕಲ್ಲು ದೇವ್ರ ತರ ಕಾಪಾಡಿದೆ. ಅದ್ರ ಜೊತೆಗೆ ನಮ್ಮ ದೃಷ್ಟಿಗೆ ದೇವ್ರ ತರ ಬಂದು ಗಾಳಿ ಕೆಲಸದವರು ಕೈನ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ಪ್ರಾಣ ಬದುಕಿದೆ. ಇವತ್ತು ಯಾರಾದ್ರೂ ಒಂದೇ, ನಮ್ಗಾದ್ರೂ ಏಟೆ, ನಮ್ಮ ಜೊತೆ ಕೆಲಸ ಮಾಡೋರ್ಗಾದ್ರೂ ಏಟೆ. ಫಸ್ಟ್ ನಾನು ಹೇಳೋದು ಎಲ್ರಿಗೂ ಸೇಫ್ಟಿಯಿಂದ ಕೆಲಸ ಮಾಡಿ. ಕೆಲಸ ಮಾಡ್ಬೇಕಾದ್ರೆ ನೂರಾರು ಆಲೋಚನೆಗಳನ್ನ ಬಿಡ್ರಿ. ಕೆಲವೊಂದ್ಸರಿ ಏನಾಗುತ್ತೆ, ಕೆಲಸ ಮಾಡ್ಬೇಕಾದ್ರೆ ನೂರಾರು ಆಲೋಚನೆಗಳು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆ ಮೂಮೆಂಟ್ ಅಲ್ಲೂ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಏನೇ ಆದ್ರೂ ಈ ತರ ರಿಸ್ಕಿ ಕೆಲಸ ಮಾಡ್ಬೇಕಾದ್ರೆ ದಯವಿಟ್ಟು ಇಬ್ರು ಮಾಡಿ, ಇಲ್ಲ ಸುತ್ತ ಸಾಲ್ವೆ ಕಟ್ಟಿಸ್ಕೊಂಡು ಮಾಡಿ. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮು ಈ ತರ ಆಗಿರೋದು. ಯಾಕಂದ್ರೆ ನಾನು ಸೇಫ್ಟಿ ಇಲ್ದಿರ ಕೆಲಸನೇ ಮಾಡಲ್ಲ. ಇಲ್ಲಿ ಆಕ್ಚುಲಿ ಸಾಲ್ವೆ ಕಟ್ಟಬೇಕಿತ್ತು, ಇಷ್ಟು ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇದೊಂದು DP ಬಾಕ್ಸ್ ಅಲ್ಲ ಅಂದ್ಬಿಟ್ಟು ನಮ್ಮ ಹುಡುಗ ಹೊಡಿಯೋಕೆ ಹೋಗಿದ್ದಾನೆ. ಆ ಹೊಡಿಯೋ ಟೈಮಲ್ಲಿ ಆ ತರ ಘಟನೆ ನಡೆದಿದೆ. ಯಾಕಂದ್ರೆ ಈ ತರ ಘಟನೆಗಳು ನಡೆದ್ಬಿಟ್ರೆ ನಮ್ಮ ಎಲೆಕ್ಟ್ರಿಕಲ್ ಫೀಲ್ಡ್ ಹೆಂಗಂದ್ರೆ ದಿನನಿತ್ಯ ಯಮನ್ ಜೊತೆ ಫೈಟ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಯಾವತ್ತು ಯಮ ಬಂದು ನಮ್ಮ ಮುಂದೆ ನಿಂತ್ಕೊಂತಾರೆ ಅನ್ನೋದು ಗೊತ್ತಾಗಲ್ಲ. ಇದು ನಿಜವಾದ ಮಾತು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಸುಮಾರಷ್ಟು ಜನ ಈ ತರ ಕೆಲಸ ಮಾಡ್ತಿರ್ತಾರ. ಇದ್ರ ಮೇಲೆ ತುಂಬಾ ಎಷ್ಟೇ ಅನುಭವ ಇದ್ರು ನಮ್ಮ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಅದು ಕಮ್ಮಿನೇ. ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇದೀನಿ. ದಯವಿಟ್ಟು ಈ ತರ ಕೆಲಸ ಮಾಡ್ಬೇಕಾದ್ರೆ ನಮ್ದೊಂದು ಹಂಬಲ್ ರಿಕ್ವೆಸ್ಟ್, ತುಂಬಾ ಸೇಫ್ಟಿ ಇದ್ರೆ ಮಾತ್ರನೇ ಕೆಲಸ ಮಾಡಿ, ಇಲ್ಲ ನಾವು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಪ್ರಾಣ ಹೋದ್ರೆ ಬೇರೆಲ್ಲ, ಬೇರೆ ಪ್ರಾಣ ಹೋದ್ರೆ ಬೇರೆಲ್ಲ. ಎಲ್ಲರೂ ಬದುಕಕ್ಕಂತಾನೆ ಕೆಲಸ ಮಾಡೋದು, ಜೀವನ ನಡೆಸೋದು. ಯಾರಾದ್ರೇನು, ನನ್ನ ಹತ್ರ ಕೆಲಸ ಮಾಡೋರಾದ್ರೂ ಅದಷ್ಟೇ, ನಾವು ಓನರಾದ್ರೂ ಅಷ್ಟೇ. ಯಾರಾದ್ರೆ ಏನು, ಆ ಪರಿಸ್ಥಿತಿಲಿ ಹೆಂಗಿರುತ್ತಂದ್ರೆ ಪಾಪ ಊರ್ ಬಿಟ್ಟು ಊರ್ ಬಂದು ನಮ್ಮ ಹತ್ರ ಎಲ್ಲ ಕೆಲ್ಸಕ್ಕೆ ಬಂದಿರ್ತಾರೆ. ನಾವು ಅಷ್ಟೇ ಏನೋ ಒಂದು 10 ರೂಪಾಯಿ ಸಿಗುತ್ತಂತಾನೆ ಕೆಲಸ ಮಾಡೋದು. ಈ ತರ ಘಟನೆಗಳಾಗಿದ್ರೆ ಏನ್ ಮಾಡ್ಬೇಕು ಅನ್ನೋದೊಂದು ನನ್ನ ಉದ್ದೇಶ. ಇದರಿಂದ ಯಾರಿಗಾದ್ರೂ ನಾನು ಮಾತಾಡಿರೋ ಮಾತಿಂದ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಈ ತರ ಜಾಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಬ್ಬೊಬ್ಬರನ್ನ ಬಿಟ್ಟಂತೂ ಕೆಲಸ ಮಾಡಿಸ್ಬೇಡಿ. ನಾನು ಒಬ್ಬರನ್ನ ಬಿಟ್ಟಂತೂ ಕೆಲಸ ಮಾಡಿಸಿಲ್ಲ. ಇಬ್ರು ನಿಂತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ DP ಬಾಕ್ಸ್ ಹೊಡಿಬೇಡಿ ಅಂತ ಹೇಳಿದ್ದೆ. ಬಟ್ ಅವನು ಪೈಪ್ ತರೋ ಅಷ್ಟರಲ್ಲಿ ಅವನು ಹೊಡಿಯಕ್ಕೆ ಹೋಗಿದ್ದಾನೆ. ಆ ಟೈಮಲ್ಲಿ ಈ ತರ ಘಟನೆ ನಡೆದಿದೆ.